ತುಂಗಭದ್ರಾ ನದಿಯಲ್ಲಿ ಈಜಲು ತೆರಳಿದ್ದಂತಹ ಮೂವರು ನಾಪತ್ತೆಯಾಗಿದ್ದಾರೆ. ಗದಗದ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಬ್ರಿಡ್ಜ್ ಬಳಿ ಈ ಘಟನೆ ನಡೆದಿದೆ. 42 ವರ್ಷದ ಗುರುನಾಥ ಬಡಿಗೇರ, 26 ವರ್ಷದ ಮಹೇಶ್ ಬಡಿಗೇರ, 30 ವರ್ಷದ ಶರಣಪ್ಪ ಬಡಿಗೇರ ನಾಪತ್ತೆಯಾಗಿದ್ದಾರೆ. ಆಂಜನೇಯನ ದರ್ಶನಕ್ಕೆ 5 ಬಂದಿರ್ತಾರೆ. ದರ್ಶನಕ್ಕೂ ಮುನ್ನ ಸ್ನಾನಕ್ಕೆ ಸ್ನೇಹಿತರು ಮುಂದಾಗಿರ್ತಾರೆ. ಈಜು ಬಾರದೆ ನೀರಿಗೆ ಈ ಮೂವರು ಇಳಿದಿದ್ದು ಸದ್ಯ ಇವರು ನಾಪತ್ತೆಯಾಗಿದ್ದಾರೆ. ತುಂಗಭದ್ರಾ ನದಿಯಲ್ಲಿ ಈಜೋಕೆ ಹೋದಂತಹ ಮೂವರು ನಾಪತ್ತೆಯಾಗಿರುವಂತಹ ಪ್ರಕರಣ ನಡೆದಿದೆ. ಗದಗದ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಬ್ರಿಡ್ಜ್ ಬಳಿ ಈ ಘಟನೆ ನಡೆದಿರೋದು. ಸದ್ಯ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಅಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಶರಣಪ್ಪ ಬಡಿಗೇರ ಹಾಗೂ ಗುರುನಾಥ ಬಡಿಗೇರ ಹಾಗೂ ಮಹೇಶ್ ಬಡಿಗೇರ ಇವರು ಸದ್ಯ ನಾಪತ್ತೆಯಾಗಿದ್ದು ಅವರಿಗಾಗಿ ಹುಡುಕಾಟ ನಡೀತಾ ಇದೆ. ಆಂಜನೇಯನ ದರ್ಶನಕ್ಕೆ ಈ 5 ಸ್ನೇಹಿತರು ಬಂದಿರ್ತಾರೆ. ಈ ವೇಳೆ 3 ನಾಪತ್ತೆಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭೀಮನ್ಗೌಡ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಭೀಮನ್ಗೌಡ, ಇವರು ಯಾವಾಗ ನಾಪತ್ತೆಯಾಗಿದ್ದು, ಇನ್ನ ಶೋಧ ಕಾರ್ಯ ಯಾವ ರೀತಿ ನಡೀತಾ ಇದೆ? ಸಿಕ್ಕಿದಾರಾ ಯಾರಾದ್ರೂ? ಅರ್ಪಿತಾ, ಇಲ್ಲ, ಇನ್ನೂ 3 ಜನ ಸಿಗ್ಬೇಕಾಗಿದೆ, ಸಿಕ್ಕಿಲ್ಲ. ಇವ್ರು 3 ಜನ ಒಟ್ಟು 5 ಜನ ಸ್ನೇಹಿತರು ಸೇರ್ಕೊಂಡು ಮೊದಲಗಟ್ಟೆ ಆಂಜನೇಯ ಒಂದು ದೇವಸ್ಥಾನಕ್ಕೆ ಬಂದಿದ್ರು. ಅದರಲ್ಲಿ ಶರಣಪ್ಪ ಬಡಿಗೇರ ಅನ್ನುವಂತ ಒಂದು ಸ್ನೇಹಿತನ ಒಂದು ಇವತ್ತು ಬರ್ತ್ಡೇ ಕೂಡ ಇತ್ತು. ಆ ಬರ್ತ್ಡೇ ಆಚರಿಸ್ಕೊಳ್ಳಕ್ಕೆ ಒಂದು ತುಂಗಭದ್ರಾ ನದಿಯ ದಡಕ್ಕೆ ಬಂದಿದ್ರು. ಅದಕ್ಕೆ ಮೊದಲಾಗಿ ಅಲ್ಲಿ ಮೊದಲಗಟ್ಟೆ ಆಂಜನೇಯ ಅನ್ನುವಂತ ಒಂದು ದೇವಸ್ಥಾನ ಇದ್ದು ವಿಜಯನಗರ ಜಿಲ್ಲೆ ಹೂವಿನಡಗಿ ತಾಲೂಕಿನ ಒಂದು ಮೊದಲಗಟ್ಟೆ ಅನ್ನುವಂತ ಒಂದು ಗ್ರಾಮ. ಇದು ತುಂಗಭದ್ರಾ ನದಿಯ ದಡದಲ್ಲಿರುವಂತ ಒಂದು ದೇವಸ್ಥಾನ. ಈ ದೇವಸ್ಥಾನಕ್ಕೆ ಬಂದಂತವ್ರು ಮೊದಲು ನದಿಯಲ್ಲಿ ಸ್ನಾನ ಮಾಡಿ ಆನಂತರ ದೇವರ ದರ್ಶನ ಪಡೆದ್ರಾಯ್ತು ಅನ್ನುವಂತ ಒಂದು ಉದ್ದೇಶದಿಂದ ಮೊದಲು ನದಿಗೆ ಇಳಿದ್ರು, ನದಿಗೆ ಸ್ನಾನ ಮಾಡ್ಬೇಕಂತಂದು ಹೋದ್ರು. ಆ ಒಂದು ಸಂದರ್ಭದಲ್ಲಿ ಒಂದು ಮಹೇಶ್ ಅನ್ನುವಂತ ಒಬ್ಬ ವ್ಯಕ್ತಿ ಅವನಿಗೆ ಈಜು ಬರ್ತಾ ಇಲ್ಲ, ಆದ್ರೂ ಕೂಡ ನದಿಗೆ ಹೋಗಿದ್ದ. ಈ ಒಂದು ಹೋದಂತ ಸಂದರ್ಭದಲ್ಲಿ ಅವನನ್ನು ನದಿಯಲ್ಲಿ ಈಜು ಬರದೆ ಒದ್ದಾಡೋದನ್ನ ನೋಡಿದಂತ ಮಹೇಶ್ ಅನ್ನುವರು ಮತ್ತು ಇತರಿಗೆ ಗುರುನಾಥನವರು ಇಬ್ರು ಕೂಡ ಅವನ್ನ ರಕ್ಷಣೆ ಮಾಡಕ್ ಹೋದಂತ ಸಂದರ್ಭದಲ್ಲಿ ಅವರು ಕೂಡ ನೀರ್ ಪಾಲಾಗಿರುವಂತದ್ದು. ಹೀಗಾಗಿ ಒಟ್ಟು 3 ಜನ ನೀರ್ ಪಾಲಾಗಿದ್ದಾರೆ. 3 ಜನರಿಗೂ ಕೂಡ ಈಗ ಶೋಧ ಕಾರ್ಯ ನಡೆದಿರುವಂತದ್ದು. 3 ಜನ ಈಗ ಗದಗ ಜಿಲ್ಲೆಯ ಒಂದು ಸಿರಹಟ್ಟಿ ಪಟ್ಟಣದ ನಿವಾಸಿಗಳು ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಈಗ ಉಳಿದ ಆ 3 ಈಗ ಶೋಧ ಕಾರ್ಯ ಮುಂದುವರಿಸಿದ್ರು. ಆದ್ರೆ ಈಗ ರಾತ್ರಿ ಆಗಿರೋದನ್ನ ನಿಲ್ಲಿಸಿದ್ರೆ ಮತ್ತೆ ಬೆಳಗಿನ ಜಾವ ಮತ್ತೆ ಶೋಧ ಕಾರ್ಯಕ್ಕೆ ಮುಂದಾಗುವಂತದ್ದು ಕೂಡ ಹೇಳ್ತಿದ್ದಾರೆ. ಆದ್ರೆ ಇದು ಒಂದ್ ಕಡೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಕೂಡ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಜೊತೆಗೆ ಇದು ಇನ್ನೊಂದು ವಿಜಯನಗರ ಜಿಲ್ಲೆ ಹೂವಿನಡಗಿ ತಾಲೂಕಿನ ಅಲ್ಲಿ ಕೂಡ ಅಧಿಕಾರಿಗಳು ಕೂಡ ಬಂದು ಈ 2 ತಾಲೂಕಿನ ಅಧಿಕಾರಿಗಳು ಒಟ್ಟಾಗಿ ಈ 3 ಜನರ ಶೋಧಕ್ಕೆ ಮುಂದಾಗಿರುವಂತದ್ದು. ಧನ್ಯವಾದ ಭೀಮನ್ಗೌಡ ನಿಮ್ಮೆಲ್ಲ ಮಾಹಿತಿಗಾಗಿ.